ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ 2 ವರ್ಷಗಳ ಬಳಿಕ ಕನ್ನಂಬಾಡಿ ಕಟ್ಟೆ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇದು ರೈತರ ಮಂದಹಾಸಕ್ಕೂ ಕೂಡ ಕಾರಣ ಆಗಿದೆ. ನಾನಿವಾಗ KRS ಅಣೆಕಟ್ಟೆಯಲ್ಲಿದ್ದೀನಿ. ಇದು KRS ಜಲಾಶಯ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಜಲಾಶಯ, ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ. 2 ವರ್ಷಗಳ ಬಳಿಕ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ KRS ಜಲಾಶಯಕ್ಕೆ ಕ್ಷಣ ಕ್ಷಣಕ್ಕೂ ಕೂಡ ಒಳ ಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಬರೋಬ್ಬರಿ ಕೆಲವೇ ಒಂದು ವಾರಗಳಲ್ಲಿ ಈ ಒಂದು ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರುತ್ತಿರುವಂಥದ್ದು. ಪ್ರಮುಖವಾಗಿ ಇವತ್ತು ಈ ಒಂದು KRS ಜಲಾಶಯಕ್ಕೆ 60,000 ಕ್ಯೂಸೆಸ್ ನೀರು ಕೂಡ ಹರಿದು ಬರ್ತಾ ಇದೆ. ಹೀಗಾಗಿ ಈ ಒಂದು ಜಿಲ್ಲೆಯ ರೈತರಲ್ಲಿ ಸಂತಸ ಕೂಡ ಮನೆ ಮಾಡಿದೆ. ಕೆಲವೇ ದಿನಗಳ ಹಿಂದೆ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಈ ಒಂದು ಜಲಾಶಯ ಮತ್ತೆ ತುಂಬುತ್ತೋ ಇಲ್ವೋ ಅನ್ನುವಂಥ ಆತಂಕ ಕೂಡ ಮನೆ ಮಾಡಿತ್ತು. ಇದು ಮತ್ತೊಂದು ಕಡೆ ತಮಿಳುನಾಡು ಕೂಡ ಪದೇ ಕಾವೇರಿ ನೀರಿಗೋಸ್ಕರ ಖ್ಯಾತಿಯನ್ನ ತೆಗಿತಾ ಇತ್ತು. ಆದರೆ ಇವೆಲ್ಲದಕ್ಕೂ ಕೂಡ ವರುಣದೇವ ಕೃಪೆಯನ್ನ ತೋರಿರುವಂಥದ್ದು. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಧಾರಾಕಾರವಾಗಿ ಮಳೆಯಾದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು TMCಯಷ್ಟು ನೀರು ಬಂದಿದೆ. ಹೀಗಾಗಿ ಜಲಾಶಯದ 25 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 50,000 ಕ್ಯೂಸೆಸ್ ನೀರನ್ನು ಕೂಡ ಕಾವೇರಿ ನದಿಗೆ ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಕೂಡ ನೋಡಬಹುದು. TV9 ಕ್ಯಾಮ್ರಾದಲ್ಲಿ ಮನಮೋಹಕ ದೃಶ್ಯ ಕೂಡ ಸೆರೆ ಆಗ್ತಾ ಇದೆ. ಸುಮಾರು 50,000 ಕ್ಯೂಸೆಸ್ ನೀರನ್ನು 25 ಕ್ರಸ್ಟ್ ಗೇಟ್ಗಳ ಮೂಲಕ ಹರಿಬಿಡ್ತಾ ಇದ್ದಾರೆ. ಒಂದು ಕಡೆ 60,000 ಇನ್ಫ್ಲೋ ಇದೆ. ಈಗಾಗಲೇ ಜಲಾಶಯ 124.80 ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿದ್ರೆ ಈಗಾಗಲೇ 123 ಅಡಿ ಕೂಡ ತಲುಪಿರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ಫ್ಲೋ ಹೆಚ್ಚಳ ಇರುವಂಥ ಹಿನ್ನೆಲೆಯಲ್ಲಿ 50,000 ಕ್ಯೂಸೆಸ್ ನೀರನ್ನು ಕೂಡ ನದಿಗೆ ಬಿಟ್ಟಿದ್ದಾರೆ. ಮನಮೋಹಕ ದೃಶ್ಯ. ಆಲ್ನೊರೆಯಂತೆ ಕಾವೇರಿ ದುಮ್ಮಿಕ್ಕಿ ಕೆಳಭಾಗಕ್ಕೆ ಹರಿದು ಹೋಗ್ತಾ ಇದ್ದಾಳೆ. ಅಂದರೆ ಸಾಕಷ್ಟು ಮನಮೋಹಕ ದೃಶ್ಯ KRS ಜಲಾಶಯದ ಮುಂಭಾಗ ಕಾಣ್ತಾ ಇದೆ. 2 ವರ್ಷಗಳಿಂದಲೂ ಕೂಡ ಜಲಾಶಯ ತುಂಬಿರಲಿಲ್ಲ. ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಬಂದು ಈ ಒಂದು ದೃಶ್ಯಗಳನ್ನು ತಮ್ಮ ಕಣ್ ತುಂಬಿಕೊಳ್ತಾರೆ. ಇಂಥ ದೃಶ್ಯವನ್ನು ನೋಡೋಕ್ಕೆ 2 ವರ್ಷಗಳಿಂದಲೂ ಕೂಡ ಸಾಧ್ಯ ಆಗಿರಲಿಲ್ಲ. ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಆದರೆ ವರುಣದೇವ ಕೃಪೆಯನ್ನು ತೋರಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಜಲಾಶಯಕ್ಕೆ ಹರಿದು ಬಂದಂಥ ಹಿನ್ನೆಲೆಯಲ್ಲಿ 50,000 ಕ್ಯೂಸೆಸ್ ನೀರನ್ನು ಈ ಒಂದು ಕಾವೇರಿ ನದಿಗೂ ಕೂಡ ಹರಿದು ಬಿಡಲಾಗ್ತಾ ಇರುವಂಥದ್ದು. ನಿರಂತರವಾಗಿ ಕಾವೇರಿ ಹರಿದು ಹೋಗ್ತಾ ಇದ್ದಾಳೆ. ಧುಮ್ಮುಕ್ತಿರುವಂತಹ ದೃಶ್ಯ ಕೂಡ TV9 ಕ್ಯಾಮ್ರಾದಲ್ಲಿ ಸೆರೆ ಆಗ್ತಾ ಇದೆ. ಇದು ಜಿಲ್ಲೆಯ ರೈತರ ಸಂತಸಕ್ಕೆ ಸಾಕಷ್ಟು ಕಾರಣ ಆಗ್ತಾ ಇರುವಂಥದ್ದು. ಒಟ್ಟಾರೆ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಿರಂತರವಾಗಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ KRS ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮತ್ತೊಂದು ಕಡೆ ಜಲಾಶಯದಿಂದಲೂ ಕೂಡ ನದಿಗೆ ಅಪಾರ ಪ್ರಮಾಣದ ನೀರನ್ನು ಕೂಡ ಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.